ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತನ್ನ ಮುಂದಿನ ಪಂದ್ಯವನ್ನು ಇದೇ ಜನವರಿ 31ನೇ ತಾರೀಕಿನಂದು ಪಟ್ನಾ ಪಾರಿಯರ್ಸ್ ವಿರುದ್ಧ ಆಡ್ತಾ ಇದೆ. ಪಟ್ನಾ ಪಾರಿಯರ್ಸ್ ವಿರುದ್ಧ ನಮ್ಮ ಬುಲ್ಸ್ ತಂಡ ಜಯ ಗಳಿಸಲೇಬೇಕು. ಪಟ್ನಾ ವಿರುದ್ಧ ನಮ್ಮ ಬುಲ್ಸ್ ತಂಡ ಜಯ ಗಳಿಸಿದರೆ ನಮ್ಮ ಬುಲ್ಸ್ ತಂಡಕ್ಕೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲೆ ಹೋಗಲು ಚಾನ್ಸ್ ಆಗುತ್ತದೆ. ಇದರಿಂದ ನಮ್ಮ ಬುಲ್ಸ್ ತಂಡಕ್ಕೆ ಪ್ಲೇ ಆಫ್ಸ್ಗೆ ಹೋಗಲು ದೊಡ್ಡ ಅವಕಾಶ ಸಿಗುತ್ತದೆ ಅಂತ ಹೇಳ್ಬಹುದು. ಹಾಗಾದರೆ ನಮ್ಮ ಬುಲ್ಸ್ ತಂಡ ಪಟ್ನಾ ವಿರುದ್ಧ ಗೆಲ್ಲಬೇಕಂದ್ರೆ ನಮ್ಮ ಬುಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಲೇಬೇಕು. ಆ ಬದಲಾವಣೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಒನ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಬಟನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಟ್ನಾ ಪಾರಿಯರ್ಸ್ ವಿರುದ್ಧ ಎಲ್ಲ ಆಟಗಾರರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ತೋರಲೇಬೇಕು. ಮೊನ್ನೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ನಮ್ಮ ಬುಲ್ಸ್ ತಂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ತೋರಿ ಮ್ಯಾಚ್ನ ಟೈಮ್ ಮಾಡಿಕೊಂಡ್ರು, ಕೊನೆ ಕ್ಷಣದಲ್ಲಿ ಅದೇ ಪರ್ಫಾರ್ಮೆನ್ಸ್ ಅನ್ನು ಪಟ್ನಾ ಪಾರಿಯರ್ಸ್ ವಿರುದ್ಧ ಕೂಡ ತೋರಿಸಬೇಕು. ಪಟ್ನಾ ಪಾರಿಯರ್ಸ್ ವಿರುದ್ಧ ನಮ್ಮ ಬುಲ್ಸ್ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲೇಬೇಕು. ಆ ಬದಲಾವಣೆ ಏನಂದ್ರೆ ನಮ್ಮ ಬುಲ್ಸ್ ತಂಡಕ್ಕೆ ಒಬ್ಬ ಮೇನ್ ರೈಡರ್ ಅವಶ್ಯಕತೆ ಇದೆ ಅಂತ ಹೇಳ್ಬಹುದು. ಅದು ಬೇರೆ ಯಾರು ಅಲ್ಲ, ವಿಕಾಸ್ ಕುಂಡಲ ಅವರು. ಮತ್ತೆ ನಮ್ಮ ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7ಗೆ ಎಂಟ್ರಿ ಕೊಡಬೇಕು. ಹೋದ ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7ನಲ್ಲಿ ವಿಕಾಸ್ ಕುಂಡಲ ಅವರು ಇರಲಿಲ್ಲ. ಈ ಪಂದ್ಯ ಪಟ್ನಾ ವಿರುದ್ಧ ವಿಕಾಸ್ ಕುಂಡಲ ಅವರು ಎಂಟ್ರಿ ಆಗಲೇಬೇಕು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ವಿಕಾಸ್ ಕುಂಡಲ ಅವರಿಗೆ ಚಾನ್ಸ್ ಕೊಡಬೇಕಾ ಕೊಡಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕಬಡ್ಡಿ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.